ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ನೀವು ಶ್ವಾನಪ್ರಿಯರ ಕಂಡ ಪ್ರಾಣಿಗಳಿಗೆ ಊಟ ಹಾಕ್ತೀರಾ? ಹಾಗಿದ್ರೆ ಈ ಸ್ಟೋರಿನ ಮಿಸ್ ಮಾಡದೆ ನೋಡಿ. ಕೇಂದ್ರ ಹಾಗೂ ರಾಜ್ಯದೆಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು, ನಾಯಿ ಕಡಿತ ಪ್ರಕರಣಗಳು ಹೆಚ್ಚಾಗ್ತಿದೆ. ಅಲ್ಲದೆ ಅದೆಷ್ಟೋ ಪುಟ್ಟ ಮಕ್ಕಳು, ವೃದ್ಧರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಿದ್ರು ಯಾವುದೇ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳದೆ, ಸೂಕ್ತ ಪರಿಹಾರಗಳನ್ನ ಕೊಡದೆ ಹಲವು ರಾಜ್ಯಗಳು ಜಾರಿಕೊಳ್ತಾ ಇದೆ. ಇನ್ನು ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೆ ಜನ ಒದ್ದಾಡ್ತಿದ್ದಾರೆ. ರೇಬಿಸ್ ವೈರಸ್ ಜನರ ಜೀವವನ್ನ ಬಲಿ ಪಡಿತಿದೆ. ರೇಬಿಸ್ ಇರುವಂತಹ ಶ್ವಾನಗಳು ಪ್ರಾಣಿಗಳಿಗೆ ಕಚ್ಚಿ ಅವುಗಳು ಕೂಡ ಸಾವನ್ನಪ್ತಾ ಇದೆ. ಇದನ್ನು ಗಮನಿಸಿರುವಂತಹ ಸುಪ್ರೀಂ ಕಟುವಾಗಿ ಟೀಕಿಸಿ ಎಚ್ಚರಿಕೆನ ಕೊಟ್ಟಿದೆ. ಇನ್ಮುಂದೆ ಬೀದಿ ನಾಯಿಗಳಿಂದ ಕಚ್ಚಿ ಜನರು ಸಾವನ್ನಪ್ಪಿದ್ರೆ ಪ್ರತಿಯೊಂದು ಸಾವಿಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಹೊಣೆಗಾರರನ್ನಾಗಿ ಮಾಡಿ ಭಾರೀ ಪ್ರಮಾಣದಲ್ಲಿ ದಂಡ ಹಾಕಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದೆ. ಅಲ್ಲದೆ ನಾಯಿಗಳಿಗೆ ಆಹಾರವನ್ನ ನೀಡುವವರನ್ನ ದಾಳಿಗೆ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದೆ. ನಾಯಿ ಕಡಿತ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಂತಹ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್, ಸಂದೀಪ್ ಮೆಹ್ತಾ ಹಾಗೂ ಎನ್.ವಿ. ಅಂಜಾರಿಯಾ ಅವರನ್ನ ಒಳಗೊಂಡಂತ ಪೀಠ ಎಚ್ಚರಿಸಿದ್ದು, ಪ್ರತಿ ನಾಯಿಯನ್ನ ನಿಯಂತ್ರಿಸಲು, ಕಡಿತಕ್ಕೆ, ಪ್ರತಿ ಸಾವಿಗೆ ಅಗತ್ಯ ವ್ಯವಸ್ಥೆಗಳನ್ನ ಮಾಡಿದ ರಾಜ್ಯಗಳಿಗೆ ಮತ್ತು ನಾಯಿಗಳಿಗೆ ಆಹಾರ ನೀಡುವವರಿಗೂ ಹೊಣೆಗಾರರನ್ನಾಗಿ ಮಾಡಬೇಕಾಗುತ್ತೆ. ನಾಯಿ ಬಗ್ಗೆ ಪ್ರೀತಿ ಇದ್ರೆ ಅವುಗಳನ್ನ ನಿಮ್ಮ ಮನೆಗೆ ಕರೆದೊಯ್ದು ಆರೈಕೆ ಮಾಡಿ. ಅವುಗಳನ್ನ ಯಾಕೆ ಸುತ್ತಾಡೋದಕ್ಕೆ, ಕಚ್ಚೋದಕ್ಕೆ, ಬೆನ್ನಟ್ಟೋದಕ್ಕೆ ಯಾಕೆ ಬಿಡ್ತೀರಿ? ನಾಯಿ ಕಡಿತದ ಪರಿಣಾಮ ಜೀವಿತಾವಧಿವರೆಗೆ ಇರುತ್ತೆ ಅಂತ ನ್ಯಾಯಪೀಠ ಸರ್ಕಾರಗಳಿಗೆ ಚಾಟಿಯನ್ನ ಬೀಸಿದೆ. ಎಲ್ಲಾ ರಾಜ್ಯ ಸರ್ಕಾರಗಳನ್ನ ತರಾಟೆಗೆ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಎಬಿಸಿ ನಿಯಮಗಳನ್ನ ರಾಜ್ಯಗಳು ವಿಫಲವಾಗಿದೆ ಅಂತ ಹೇಳಿದೆ. ಇನ್ಮುಂದೆ ಬೀದಿ ನಾಯಿಗಳು ಯಾರಿಗೇ ಕಚ್ಚಿ ಗಾಯಗೊಳಿಸಿದಲ್ಲಿ ಅದರ ನೇರ ಹೊಣೆ ಅಲ್ಲಿನ ಸರ್ಕಾರಕ್ಕೆ ಹೆಚ್ಚಿನ ಮೊತ್ತದ ದಂಡದ ಜೊತೆಗೆ ಅವುಗಳಿಗೆ ಆಹಾರ ನೀಡುವ ಮೇಲೂ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಸಿದೆ. ಹಾಗಾಗಿ ಇನ್ಮುಂದೆ ನೀವೇನಾದ್ರೂ ಬೇರೆ ಊಟ ಕೊಡೋದು, ಕಾಳಜಿ ನೆಪದಲ್ಲಿ ಅಕ್ಕಪಕ್ಕದವರ ಜೊತೆ ಜಗಳ ಮಾಡ್ತಿದ್ರೆ ಸ್ವಲ್ಪ ಎಚ್ಚರದಿಂದಿರಿ. ಶ್ವಾನಗಳು ಅಗ್ರೆಸಿವ್ ಆಗಿ ಯಾರಿಗಾದ್ರೂ ಕಚ್ಚಿದ್ರೆ ನಿಮ್ಮ ಮೇಲೆಯೇ ಕೇಸ್ ಬೀಳಬಹುದು. ಎಚ್ಚರದಿಂದಿರಿ.